ನಾನು ಕೇಳಿದೆ ನೆನ್ನೆ ಪತ್ರಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ರೆಸಾರ್ಟ್ಗಳನ್ನು ಬುಕ್ ಮಾಡಿದ್ದಾರೆ. ಅಸ್ಸಾಮಲ್ಲಿ ಏನೋ ಒಂದು ಕಾಂಗ್ರೆಸ್ಗೆ ಏನೋ ಒಂದು ದೊಡ್ಡ ಗೆಲುವು ಬರ್ತಾ ಇದೆ ಅಂತ. ನಾನು ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ಗೆ ಇಲ್ಲೇ ಎಲ್ಲ ನಾ ಬೆಂಗಳೂರಲ್ಲಿ ಒಂದು ರೆಸಾರ್ಟ್ ಮಾಡಿಕೊಡೋದು ಒಳ್ಳೇದು. ಅಲ್ಲಿ ಹೋಗಿ ರೆಸಾರ್ಟ್ ಏನು ಮಾಡಕ್ಕೆ ಹೋಗ್ತೀರಪ್ಪ? ಇಲ್ಲಿ ರೆಸಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಎಮ್ ಎಲ್ ಎಗಳೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ, ಫ್ಲಡ್ ರೀತಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ರಿಟೈನ್ ಆಗಬೇಕು ಅಂತ. ಈಗ ಖರ್ಗೆ ಅವರು ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬರೋಕ್ಕೆ ರೆಡ್ ಕಾರ್ಪೆಟ್ ಹಾಕ್ಕೊಂಡಿದ್ದಾರೆ. ಅವರೇ ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ಅದಕ್ಕೆ ರೆಡ್ ಕಾರ್ಪೆಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪರಮೇಶ್ವರ್ ಅವರು ಸೇರಿ. ಅವರು ಡೆಲ್ಲಿ ಬಿಟ್ಟು ಕರ್ನಾಟಕದ ಕಡೆ ಮುಖ ಮಾಡಿರೋದ್ರಿಂದ ಇನ್ನು ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂಗೆ ಹೋಗಿ ರೆಸಾರ್ಟ್ ಮಾಡಿ ಅಲ್ಲಿ ಊಟ ಮಾಡೋದು ಬದಲು ಇಲ್ಲೇ ಒಂದು ರೆಸಾರ್ಟ್ ಮಾಡ್ಕೊಂಡು ಇಲ್ಲೇ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿರಲಿ. ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಭಾಳ ಹೀನಾಯ ಸೋಲನ್ನು ಕಾಣ್ತಾ ಇದೆ. ಅಸ್ಸಾಮಲ್ಲಿ ಹೀನಾಯ ಸೋಲನ್ನು ಕಾಣ್ತಾ ಇದೆ ಈಗಿರೋ ಟ್ರೆಂಡ್ ಪ್ರಕಾರ. ಅವರು ಗೋವಾಗೆ ಹೋದಾಗೂ ಎಡು ಬಿದ್ದಿದ್ದಾರೆ, ಅಸ್ಸಾಂಗೆ ಹೋದಾಗೂ ಎಡು ಬಿದ್ದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ತಮಿಳ್ನಾಡಿಗೂ ಹೋಗಿದ್ರು, ಅಲ್ಲೂ ಕೂಡ ಬೋರ್ಡ್ಗೆ ಇಲ್ದಂಗೆ ಆಗಿದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೋರ್ಡ್ಗೆ ಇದ್ದಂಗೆ ಕಾಣಿಸಿಲ್ಲ, ಎಲ್ಲೂ ಒಂದು ಸೀಟು ಇಲ್ಲ ತಮಿಳ್ನಾಡಲ್ಲಿ. ಅದರಿಂದ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಎಷ್ಟು ಚಾಣಕ್ಯರಿದ್ದಾರೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ಗೆ ಎಲ್ಲೆಲ್ಲಿ ಸೋಲ್ತೈತೋ ಅಲ್ಲಿ ತಗೊಂಡೋಗಿ ಡಿ ಕೆ ಶಿವಕುಮಾರ್ನ ಹಾಕ್ತಾರೆ. ಜಮೀರ್ನ ಎಲ್ಲೆಲ್ಲಿ ಗೆಲ್ತೈತೋ ಜಮೀರ್ ತಗೊಂಡೋಗಿ ಅಲ್ಲಿ ಹಾಕ್ತಾ ಇದ್ದಾರೆ. ಒಟ್ಟಿನಾಗೆ ಡಿ ಕೆ ಶಿವಕುಮಾರ್ಗೆ ತುಳಿಯೋಕೆ ಏನೇನು ಬೇಕೋ ಅಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಡ್ತಾ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಈ ಮನೆಯೊಂದು 3 ಬಾಗಿಲಾಗಿದೆ, ಈಗ 3 ಮುಖ್ಯಮಂತ್ರಿಗಳಾಗೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಆ ಬಾಗಿಲಿನಿಂದ ಹೊರಬರಕ್ಕೆ ಫಸ್ಟು ಪ್ರಯತ್ನ ಮಾಡಲಿ. ಅಸ್ಸಾಂಗೇನು ಹೋಗೋ ಅವಶ್ಯಕತೆ ಇಲ್ಲ. ಹೋಗಿ ಸುಮ್ಮನೆ ಟಿಕೆಟ್ ವೇಸ್ಟು, ಅಲ್ಲಿ ರಿಸಾರ್ಟ್ ಬುಕ್ ಮಾಡಿದ್ರೆ ಹೋಟ್ಲ್ ವೇಸ್ಟು. ಅದಕ್ಕೋಸ್ಕರ ಇಲ್ಲೇ ಆರಾಮಾಗಿರೋದು ಒಳ್ಳೆಯದು ಅಂತ ನನ್ನ ಭಾವನೆ.